ಆಪ್ಕಿ ಅದಾಲತ್ನಲ್ಲಿ ಸ್ಪೋರ್ಟ್ಸ್ ಮಿನಿಸ್ಟರ್ ಸುನಿಲ್ ದತ್ ಅವರ ಮೇಲಿರುವ ಆರೋಪ. ಇವರ ಆಡಳಿತಾವಧಿಯಲ್ಲಿ ಕ್ರೀಡಾ ಕ್ಷೇತ್ರ ದುಸ್ಥಿತಿಯಲ್ಲಿದೆ. ದತ್ ಸಾಬ್, ನೀವು ಯಾವತ್ತೂ ಸ್ಪೋರ್ಟ್ಸ್ ಮಿನಿಸ್ಟರ್ ಆದ್ರಿ, ಆಗ ಹೇಳಿದ್ರಿ ಎಲ್ಲರ ವಿಚಾರಣೆ ಮಾಡ್ತೀನಿ, ಸಂಪೂರ್ಣ ಫೆಡರೇಷನ್ನ ಲೆಕ್ಕ ಸರಿ ಮಾಡ್ತೀನಿ, ಅವರನ್ನ ಸರಿಯಾದ ದಾರಿಗೆ ತರ್ತೀನಿ. ಆದ್ರೆ 3 ತಿಂಗಳ ನಂತರ ನೀವು ಬದಲಾಗಿ ಹೀಗೆ ಹೇಳ್ತಾ ಇದ್ದೀರಾ, ಎಲ್ಲಾ ಫೆಡರೇಷನ್ ಏನಿವೆ ಅವು ಆಟೋನಮಸ್ ಬಾಡಿಗಳಾಗಿವೆ, ನೀವೇನು ಮಾಡಕ್ಕಾಗೋದಿಲ್ಲ ಅಂತ. ಅವು ಆಟೋನಮಸ್ ಆಗಿವೆ, ಅದನ್ನು ಒಪ್ಕೊಳ್ಳೇಬೇಕು. ನಾನು ಅವ್ರನ್ನ ಭೇಟಿ ಆಗ್ತಿದ್ದೀನಿ. ನಾನು ತುಂಬಾ ಫೆಡರೇಷನ್ಗಳ ಚೀಫ್ಗಳ ಜೊತೆ ಭೇಟಿ ಆಗಿದ್ದೀನಿ. ನಾನು ಅವರಿಂದ ಫೀಡ್ಬ್ಯಾಕ್ ತಗೋತಾ ಇದ್ದೀನಿ. ಯಾಕೆಂದ್ರೆ 15-20 ವರ್ಷಗಳಿಂದ 30 ವರ್ಷಗಳಿಂದ ಏನು ಫೆಡರೇಷನ್ಗಳು ಪ್ರಾರಂಭ ಆಗಿವೆ, ಒಂದೇ ಸಲ ಅವ್ರ ಮನಸ್ಥಿತಿ ಬದಲಾಯಿಸೋದು ಕಷ್ಟ ಆಗತ್ತೆ ಡೆಮೋಕ್ರಸಿನಲ್ಲಿ. ಯಾಕೆಂದ್ರೆ ನಾನು ಡಿಕ್ಟೇಟರ್ ಅಂತೂ ಅಲ್ಲ. ಹೇಳೋಕೆ ನಥಿಂಗ್ ಡೂಯಿಂಗ್, ನಡೀರಿ ನಿಮ್ ಕತೆ ಮುಗಿದು ನಾನು ಹೊಸ ಸೃಷ್ಟಿ ಮಾಡ್ತೀನಿ. ಆಮೇಲೆ ನೀವೇ ಹೇಳ್ತೀರಾ ಸುನಿಲ್ ದತ್ ಡಿಕ್ಟೇಟರ್ ಆಗಿದ್ದಾರೆ ಅಂತ. ಒಂದ್ ವೇಳೆ ಇವರಿಗೋಸ್ಕರ ಡಿಕ್ಟೇಟರ್ ಆದ್ರೂ ಕೂಡ ಜನರು ಬಹಳ ಖುಷಿ ಪಡ್ತಾರೆ. ಒಳ್ಳೇದು ಬಿಡಿ. ಎಷ್ಟು ಸ್ಪೋರ್ಟ್ಸ್ ಫೆಡರೇಷನ್ಗಳಿದಾವೋ ಅವೆಲ್ಲವೂ ದೊಡ್ಡ ದೊಡ್ಡ ಪೊಲಿಟಿಕಲ್ ಲೀಡರ್ಗಳ ಕೈಯಲ್ಲಿದ್ದಾವೆ. ಪ್ರಿಯರಂಜನ್ ರಾಜ್ ಮುನ್ಷಿ 10 ವರ್ಷಗಳಿಂದ ಫುಟ್ಬಾಲ್ ಫೆಡರೇಷನ್ನ ಚೇರ್ಮನ್ ಆಗಿದ್ದಾರೆ. ನಿಮ್ಮದೇ ಕಾಂಗ್ರೆಸ್ ಪಾರ್ಟಿಯ ನಾಯಕರು, ಕ್ಯಾಬಿನೆಟ್ ಮಿನಿಸ್ಟರ್ ಕೂಡ ಹೌದು. ಆದ್ರೆ ಫುಟ್ಬಾಲ್ನಲ್ಲಿ ನಮ್ಮ ದೇಶ 143ನೇ ರ್ಯಾಂಕಿಂಗ್ನಲ್ಲಿದೆ. ಹೌದು. ವಿಜಯ್ ಕುಮಾರ್ ಮಲ್ಹೋತ್ರಾ ಬಿಜೆಪಿಯ ಬಹಳ ದೊಡ್ಡ ಲೀಡರ್ ಆಗಿದ್ದಾರೆ. ಆರ್ಚರಿನಲ್ಲೂ ಕೂಡ ಲೀಡರ್ ಆಗಿದ್ದಾರೆ. ಇಲ್ಲಿ ತನಕ ನಮ್ಮ ಒಂದು ಬಾಣ ಕೂಡ ಗುರಿ ಮುಟ್ಟಿಲ್ಲ. ಜಗದೀಶ್ ಟೈಟ್ಲರ್ ಏನಿದ್ದಾರೆ, ಅವರು ಜೂಡೋ ಫೆಡರೇಷನ್ಗೆ ಅಧ್ಯಕ್ಷರಾಗಿದ್ದಾರೆ. ಸುರೇಶ್ ಕಲ್ಮಾಡಿ ಏನಿದ್ದಾರೆ, ಅವರು ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದಾರೆ. ಅಥ್ಲೆಟಿಕ್ಸ್ಗೂ ಕೂಡ ಅವರೇ ಅಧ್ಯಕ್ಷರು. ಯಾವ ಸ್ಪೋರ್ಟ್ಸ್ ಫೆಡರೇಷನ್ ಬೇಕಾದ್ರೂ ನೀವು ನೋಡಿ, ಅದರ ಲೀಡರ್ಶಿಪ್ನಲ್ಲಿ ಕೂತಿರೋರು ಪೊಲಿಟಿಷಿಯನ್ನೇ ಆಗಿರ್ತಾರೆ. ನನಗೆ ಒಂದು ಉಪಕಾರ ಯಾಕೆ ಮಾಡಬಾರ್ದು ನೀವು? ಒಂದು ಕೆಲಸ ಮಾಡಿ, ಎಲ್ಲಾ ನಾಯಕರನ್ನ ಇಲ್ಲಿಗೆ ಕರೆಸ್ಬಿಡಿ, ಆ ಮಹಾರಥಿಗಳನ್ನ, ಅವ್ರನ್ನ ಇಂಟರ್ವ್ಯೂ ಮಾಡಿ. ಅವರೆಲ್ಲರೂ ಎಷ್ಟು ನಯವಾದ ಮಡಿಕೆಗಳು ಅಂದ್ರೆ ದತ್ ಸಾಬ್, ಅವ್ರ ಮೇಲೆ ಯಾವ ಪ್ರಭಾವನೂ ಆಗಿಲ್ಲ. ಇಲ್ಲ, ಹಾಗೇನಿಲ್ಲ. ನೀವು ಆ ಮಡಿಕೆಗಳಿಂದಾನೇ ನೀರು ತೆಗೆಸ್ತೀರಾ, ನನಗೆ ಗೊತ್ತಿದೆ ಅದು. ನೀವ್ ಕೇಳಿ. ಕೇಳಿ. You have, when I say you, mean the people humiliated Dhanraj Pillai, who paid a 4th Olympic. Not very many people have done. What action have you taken? The people who disarmed, the people who made him to sit down. ಈ ಮಾತು ಸರಿಯಾಗಿದೆ ದತ್ ಸಾಬ್. ಯಾವಾಗ ಜನರು ಧನ್ರಾಜ್ ಪಿಳ್ಳೈ ಅವರು ಅಳೋದನ್ನ ನೋಡ್ತಾರೆ, ಮನ್ಸಿಗೆ ಬಹಳ ನೋವಾಗುತ್ತೆ. ಆಗನ್ಸುತ್ತೆ ನಿಮ್ಮಂತ ವ್ಯಕ್ತಿಗಳವರಿಗೆ ಕನಿಷ್ಠ ಪಕ್ಷ ಏನಾದ್ರೂ ಮಾಡ್ಲಿ ಅಂತ. ಐ ಹೇಟ್ ಮೈ ಸೆಲ್ಫ್, ವೆನ್ ಎನಿ ಅಥ್ಲೀಟ್ ಬೀಯಿಂಗ್ ಹ್ಯುಮಿಲಿಯೇಟೆಡ್. ಇಫ್ ಐ ಹ್ಯಾಡ್ ದಿಸ್ ಫೀಲಿಂಗ್ ಆಫ್ ಅನ್ ಅಥ್ಲೀಟ್ ಬೀಯಿಂಗ್ ಹ್ಯುಮಿಲಿಯೇಟೆಡ್, I will never go to a village. When I went over there, the village, I met each and every athlete over there. I was sitting on the ground and watching the match of this and Leander and Bhupati. When they were playing over there, the first match, I was sitting on the floor. ಆದ್ರೆ ದತ್ ಸಾಬ್, ನಾನು ರಿಪೋರ್ಟ್ಸ್ ಏನ್ ಓದಿದ್ದೀನಿ, ಅದರಿಂದ ಗೊತ್ತಾಯ್ತು ನಿಮ್ಗೂ ಕೂಡ ಹ್ಯುಮಿಲಿಯೇಟ್ ಮಾಡಿದ್ರಂತೆ. ನಿಮ್ಗೂ ಕೂಡ ಉಳ್ಕೊಳ್ಳೋದಕ್ಕೆ ಜಾಗನ ಮೇನ್ ಕಾಂಪ್ಲೆಕ್ಸ್ ಇಂದ ಬಹಳ ದೂರ ಯಾವುದೋ ಹೋಟೆಲ್ನಲ್ಲಿ ಕೊಟ್ಟಿದ್ರಂತೆ. No, that is a different matter altogether. I don't have any complexes. That's why I did not. ಆದ್ರೆ ಇದು ಸತ್ಯನಾ ಅಲ್ವಾ? ಇಲ್ಲ, I was staying in a different hotel altogether. I was not there. ಆಟಗಾರರು ಏನಲ್ಲಿಗೆ ಹೋಗಿದ್ರು, ಅವ್ರು ಹೇಳಿದ್ರು ಮೊದಲ ಸಲ ಒಬ್ಬ ಮಿನಿಸ್ಟರ್ ಆಟಗಾರನ ಕರೆಸ್ಕೊಂಡು ಅವ್ರ ಜೊತೆಗೆ ಫೋಟೋನ ತೆಗೆಸ್ಕೊತಾ ಇದ್ರು. ಅವ್ರು ಹೇಳಿದ್ರು ಮೊದಲ ಬಾರಿಗೆ ಒಬ್ಬ ಮಿನಿಸ್ಟರ್ ಹೇಗಿದ್ರು ಅಂದ್ರೆ ಆಟಗಾರರ ಜೊತೆಗೆ ಬೆರೆತು ಅವ್ರನ್ನ ಅವರು ಹುರಿದುಂಬಿಸ್ತಾ ಇದ್ರು. ರೈಟ್. ಇದು ನಿಜಾನ? ಅದಕ್ಕೆ ನಿಮ್ಮ ಮೇಲೆ ನಂಬಿಕೆ ಇದೆ, ಆ ಆಟಗಾರರಿಗೆ ನಂಬಿಕೆ ಇದೆ, ಜನರಿಗೆ ನಂಬಿಕೆ ಇದೆ. ಕನಿಷ್ಠ ಪಕ್ಷ ನೀವಾದ್ರೂ ಆಕ್ಷನ್ ತಗೋತೀರಾ ಅಂತ. It takes time. If the things are bad, you can't make a building overnight. It took him at least 2-3 years to make this beautiful monument. If you tell him to do this in one day, that is not possible. ಸರ್, ನನ್ನ ಪ್ರಶ್ನೆ ಏನು ಅಂದ್ರೆ, ಒಲಿಂಪಿಕ್ಸ್ಗೂ ಕೆಲ ದಿನಗಳ ಮುಂಚೆ ಹಾಕಿ ತಂಡದ ಕೋಚ್ನ ತೆಗ್ದುಹಾಕಿದ್ರಂತೆ. ಭಾರತೀಯ ತಂಡದ ಪ್ರದರ್ಶನ ಚೆನ್ನಾಗಿಲ್ಲ ಅಂತ ಫಾರಿನ್ ಕೋಚ್ನ ನೇಮಿಸ್ತೀವಿ ಅಂದಿದ್ರು. ಆದ್ರೆ ಇವತ್ ನಾವು ನೋಡೋದಾದ್ರೆ ಅದೇ ಕೋಚ್ಗೆ ದ್ರೋಣಾಚಾರ್ಯ ಅವಾರ್ಡ್ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಕೋಚ್ನ ತರಬೇತಿ ಚೆನ್ನಾಗಿತ್ತೋ ಚೆನ್ನಾಗಿರ್ಲಿಲ್ವೋ? ಅಂದ್ರೆ ಯಾವ ಬೇಸಿಸ್ ಮೇಲೆ ಅವರಿಗೆ ದ್ರೋಣಾಚಾರ್ಯ ಅವಾರ್ಡ್ ಕೊಡಲಾಗ್ತಿದೆ? ಇದು ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಏನಾಗುತ್ತೆ ಅಂದ್ರೆ ಯಾವಾಗ ಈ ಅವಾರ್ಡ್ನ ಕೊಡ್ತಾರಲ್ಲ, ಅದನ್ನ ಮಿನಿಸ್ಟರ್ ಕೊಡೋದಿಲ್ಲ, ಮಿನಿಸ್ಟರ್ ಕಮಿಟೀಸ್ ಮಾಡ್ತಾರೆ. ಆಸ್ ಎ ಮಿನಿಸ್ಟರ್ ಇನ್ ಎ ಡೆಮೋಕ್ರಸಿ, ಐ ಕಾಂಟ್ ಟೆಲ್ ದೆಮ್. ಏನಾದ್ರೂ ನನ್ನ ನಿರ್ಧಾರ ಆಗಿದ್ರೆ ನನ್ನ ಕಮಿಟಿ ಮಾಡ್ತಾನೆ ಇರಲಿಲ್ಲ. ಇಫ್ ಐ ಫಾರ್ಮ್ ಎ ಕಮಿಟಿ, ಇಟ್ ಈಸ್ ದ ಕಮಿಟೀಸ್ ರೆಸ್ಪಾನ್ಸಿಬಿಲಿಟಿ ಯಾರನ್ನ ಆಯ್ಕೆ ಮಾಡಬೇಕು ಮಾಡಬಾರ್ದು ಅನ್ನೋದು. ಅಂಡ್ ಅಕಾರ್ಡಿಂಗ್ ಟು ಮೀ, ಇಫ್ ಯು ಆಸ್ಕ್ ಮೀ, ದಟ್ ವಾಸ್ ಎ ರಾಂಗ್ ಸೆಲೆಕ್ಷನ್ ಫ್ರಮ್ ಮೈ ಸೈಡ್. ದತ್ ಸಾಬ್, ನೀವು ಹೀಗೆ ಹೆಲ್ಪ್ಲೆಸ್ ರೀತಿ ಕಾಣಿಸ್ಕೊಂಡ್ರೆ ಜನರಿಗೆ ಬಹಳ ತೊಂದರೆ ಆಗತ್ತೆ. ಇಲ್ಲ, ನಾನು ಹೆಲ್ಪ್ಲೆಸ್ ಅಲ್ಲ. ನೋಡಿ, ದೇರ್ ಇಸ್ ಆಲ್ವೇಸ್ ಎ ಲಾಜಿಕ್ ಅಬೌಟ್ ಇಟ್. ನೋಡಿ, ಏನಾಗುತ್ತೆ ಅಂದ್ರೆ ಈ ವಿಷಯವನ್ನ ನಾವು 2 ರೀತಿನಲ್ಲಿ ನೋಡ್ಬೋದು. ಒಂದು, ನಾನು ಹೇಳಿದ್ದೇ ಸರಿ ಅಂತ ನಾನು ಹೇಳೋದು. ಏನಂದ್ರೆ, ಇತ್ತೀಚೆಗೆ ಈ ಅರ್ಜುನ ಅವಾರ್ಡ್ ಆಯ್ತಲ್ಲ, ಅದ್ರಲ್ಲಿ ನಂದೇನೂ ಇಲ್ಲ. ನಾವು ಕಮಿಟಿ ಮಾಡಿದ್ವಿ. ಕಮಿಟಿನಲ್ಲಿ ನಿಮಗೆ ಗೊತ್ತಿದೆ, ಕಮಿಟಿನಲ್ಲಿ ನಾವು ಇಂಟರ್ಫಿಯರ್ ಆದ್ರೆ
ಆಗ ಮೊದಲನೇ ತಪ್ಪು ಇಲ್ಲ ನಮ್ದೇ ದತ್ ಸಾಬ್, ಆಗುತ್ತೆ. ನೀವು ಕನಿಷ್ಠ ಪಕ್ಷ ಹಾ. ನೀವು ಸ್ಪೋರ್ಟ್ಸ್ ಪಾಲಿಸೀಸ್ ಹೇಗ್ ಮಾಡ್ಬೇಕು ಅಂದ್ರೆ ಹಾ. ಅದರಲ್ಲಿ ಕೋಚ್ಗಳ ಸೆಲೆಕ್ಷನ್ ಸರಿಯಾಗಿ ಆಗ್ಬೇಕು, ಅದರಲ್ಲಿ ಆಟಗಾರರಿಗೆ ಸರಿಯಾದ ಫೆಸಿಲಿಟೀಸ್ ಸಿಗ್ಬೇಕು, ಅದರಲ್ಲಿ ಅವಾರ್ಡ್ಸ್ ನಿರ್ಧಾರ ಸರಿಯಾಗಬೇಕು. ಏನಾದ್ರೂ ನೀವು ಅದರ ಪಾಲಿಸೀಸ್ ಬದಲಾವಣೆ ಮಾಡಿದ್ರೆ ಆಗ ಯಾವ ಕಮಿಟಿ ಏನೂ ಮಾಡಕ್ಕಾಗಲ್ಲ. ಇಲ್ಲ ನೋಡಿ, ಬೇಸಿಕ್ ನೋಡಿ ಏನಾಗುತ್ತೆ ಅಂದ್ರೆ ಕೋಚ್ ಸೆಲೆಕ್ಷನ್ ನನ್ನ ನಿರ್ಧಾರ ಆಗಿರಲ್ಲ. ಬಿಕಾಸ್ ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ಆನ್ ಎ ಗೇಮ್, ಐ ಆಮ್ ಎ ಮಿನಿಸ್ಟರ್. ಇವತ್ತು ಯಾರಾದ್ರೂ ಮಿನಿಸ್ಟರ್ ಆದವರು ಹೀಗೆ ಹೇಳಿದ್ರೆ, ನೋಡಿ ನನಗೆ ಬಾಕ್ಸಿಂಗ್ ಬಗ್ಗೆ ಗೊತ್ತಿದೆ, ಒಳ್ಳೆ ಕೋಚ್ ಯಾರು ಅಂತ ಗೊತ್ತು ಅಂದ್ರೆ ಇಟ್ ವಿಲ್ ಬಿ ರಾಂಗ್ ಆಸ್ ಅ ಪಾರ್ಟ್ ಆಫ್ ಮಿನಿಸ್ಟರ್. ಇಫ್ ಐ ಆಮ್ ಅ ಬಾಕ್ಸರ್ ಮೈಸೆಲ್ಫ್, ಆಗ್ಲೇ ನನಗೆ ಗೊತ್ತಾಗೋದು. ಹೇಗೆ ನಾನು ಸಿನಿಮಾ ಕ್ಷೇತ್ರದಲ್ಲಿದ್ದೀನಿ, ಸಿನಿಮಾ ಕ್ಷೇತ್ರದಲ್ಲಿ ನಾನು ಹೇಳ್ಬೋದು ಈ ಡೈರೆಕ್ಟರ್ ಏನಿದಾನೆ ಪ್ರತಿಭಾವಂತ, ಇವ್ರು ಒಳ್ಳೆ ಕಲಾವಿದರು, ಬಿಕಾಸ್ ಅದು ನನ್ನ ಪ್ರೊಫೆಷನ್. ಇದನ್ನ ನೀವೇ ಹೇಳಿ, ನಾನೇನಾದ್ರೂ ನನಗೆ ಬಾಕ್ಸಿಂಗ್ ಬಗ್ಗೆ ಗೊತ್ತು, ಹಾಕಿ ಬಗ್ಗೆ ಗೊತ್ತು, ಫುಟ್ಬಾಲ್ ಬಗ್ಗೆ ಗೊತ್ತು ಅಂದ್ರೆ ಫೆಡರೇಷನ್ನ ಅವಶ್ಯಕತೆ ಏನಿರುತ್ತೆ ಹೇಳಿ? ನೋಡಿ, ಅಲ್ವಾ? ಎಲ್ಲ ನಾಯಕರು ಏನಿದಾರಲ್ಲ ಹಾ. ಅವ್ರಿಗೆ ಫುಟ್ಬಾಲ್ ಬಗ್ಗೆನೂ ಗೊತ್ತಿರುತ್ತೆ, ಕ್ರಿಕೆಟ್ ಬಗ್ಗೆನೂ ಗೊತ್ತಿರುತ್ತೆ, ಹಾಕಿ ಬಗ್ಗೆನೂ ಗೊತ್ತಿರುತ್ತೆ. ಇಲ್ಲ ನೀವು ಯೋಚನೆ ಮಾಡಿದ ಸಾಬ್, ಒಂದ್ ವೇಳೆ ಇದೇ ಪೊಲಿಟಿಕಲ್ ಲೀಡರ್ಸ್ ನಾಳೆಯಿಂದ ಫಿಲ್ಮ್ಸ್ ಮಾಡ್ತೀನಿ ಅಂತ ಹೊರಟ್ರೆ ಏನಾಗುತ್ತೆ? ಇಲ್ಲ ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ನಾನು ಬೇರೆ ನಾಯಕರ ಬಗ್ಗೆ ಮಾತಾಡ್ತಿಲ್ಲ, ನಾನು ನನ್ನ ಬಗ್ಗೆ ಮಾತಾಡ್ತಿರೋದು. ದತ್ ಸಾಬ್, ನಾನ್ ನಿಮ್ಗೆ ದೃಢವಾಗಿ ಹಾ, ಹಾ. ಹೇಳಬಲ್ಲೆ, ಹಾ. ಯಾವ ವ್ಯಕ್ತಿ ಫುಟ್ಬಾಲ್ ಫೆಡರೇಷನ್ ನಲ್ಲಿದ್ದಾನೆ ಆತನಿಗೆ ಫುಟ್ಬಾಲ್ ಆಡಕ್ ಬರೋದಿಲ್ಲ, ಹಾಕಿ ಫೆಡರೇಷನ್ ನಲ್ಲಿರೋನಿಗೆ ಹಾಕಿ ಬರೋದಿಲ್ಲ, ಯಾವ ವ್ಯಕ್ತಿ ಬಾಕ್ಸಿಂಗ್ ಫೆಡರೇಷನ್ ನಲ್ಲಿದ್ದಾನೆ ಆತ ಒಂದು ಪಂಚ್ ಕೂಡ ಮಾಡಿರಲ್ಲ. ಹೌದು. ಮತ್ತೆ ಅವರು ಎಲೆಕ್ಟ್ ಹೇಗಾಗ್ತಾರೆ ಮತ್ತೆ ಹೇಳಿ? ಅವರೆಲ್ಲ ನೋಡಿ ತಮ್ಮದೇ ಆದ ಒಂದು ತಂತ್ರವನ್ನ ರೂಪಿಸ್ಕೊಂಡಿರ್ತಾರೆ. ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಮಂತ್ರಿಗಳಿಂದ ಬ್ಯೂರೋಕ್ರಾಟ್ಗಳಿಂದ ಹೇಗ್ ಕೆಲಸ ಮಾಡಿಸ್ಕೊಳ್ಳೋದಂತ. ಅದಕ್ಕೆ ಫೆಡರೇಷನ್ ನೋ, ಐ ಡೋಂಟ್ ಅಗ್ರಿ ವಿತ್ ಯು. ನಾನಿದನ್ನ ಒಪ್ಪಲ್ಲ. ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ಸರ್ಟನ್ ನಾರ್ಮ್ಸ್ ಇದೆ. ಅದು ನಮ್ಮ ವ್ಯಕ್ತಿಗಳೇನಿದಾರಲ್ಲ ಸೆಲೆಕ್ಟ್ ಮಾಡೋರು, ನಮ್ಮ ಎಕ್ಸ್ಪರ್ಟ್ಸ್ ಏನಿದಾರಲ್ಲ ಸೆಲೆಕ್ಟ್ ಮಾಡೋರು. ಈಗ ಏನು ಫೆಡರೇಷನ್ ಇದೆ, ನಮ್ಮ ಒಲಿಂಪಿಕ್ಸ್ನ ಯಾವ ಕಮಿಟಿ ಇದೆ, ಅದರ ಜನರಲ್ ಸೆಕ್ರೆಟರಿ ಇದಾರಲ್ಲ, ಹಿ ಹಿಮ್ಸೆಲ್ಫ್ ಇಸ್ ಎ ಶೂಟರ್. ಹಿ ಹ್ಯಾಸ್ ಬೀನ್ ಅವಾರ್ಡೆಡ್. ಹಿ ಹಿಮ್ಸೆಲ್ಫ್ ಇಸ್ ಇದೆ ನೋಡಿ, ಶೋಪೀಸ್ ತರ ಇಬ್ರು ಮೂವರನ್ನ ಇಟ್ಟಿರ್ತಾರೆ. ದಟ್ಸ್ ವಾಟ್. 2-3 ಶೋಪೀಸ್ ಗಳನ್ನ ಖಂಡಿತ ಇಟ್ಟಿರ್ತಾರೆ ತೋರ್ಪಡಿಕೆಗೆ. ಇನ್ ದ ಸೇಮ್ ವೇ ಹಾಕಿ. ಹೇಳಿ. 2-3 ಹಾಗೆ ತೋರ್ಪಡಿಕೆಗೆ ಶೋಪೀಸ್ ಗಳನ್ನ ಇಟ್ಟಿರ್ತಾರೆ. ಆದ್ರೆ ನಿಜವಾಗಿ ಯಾವ ವ್ಯಕ್ತಿಗಳು ಕಂಟ್ರೋಲ್ ಮಾಡ್ತಾರಲ್ಲ ಅವ್ರಿಗೂ ಸ್ಪೋರ್ಟ್ಸ್ಗೂ ಯಾವುದೇ ಸಂಬಂಧ ಇರಲ್ಲ. ಇದು ಪ್ರತಿ ಆಟಕ್ಕೂ ಅನ್ವಯಿಸುತ್ತೆ. ಇಲ್ಲ ನಾನು ಹೇಳ್ತೀನಿ ನಿಮ್ಗೆ, ಅವ್ರಿಗೆ ಯಾವುದೇ ಸಂಬಂಧ ಇಲ್ಲ ಅಂದ್ರೆ ನಾವು ಫೆಡರೇಷನ್ನ ಚೇಂಜ್ ಮಾಡಬೇಕು ಅಥವಾ ಕಾನ್ಸೆಪ್ಟ್ನ ಖಂಡಿತ ಚೇಂಜ್ ಮಾಡಲೇಬೇಕು. ಆದ್ರೆ ಎಷ್ಟು ಫೆಡರೇಷನ್ ಇವೆ ಅವನ್ನ ನಡ್ಸೋರ ಸಂಪೂರ್ಣ ಟೈಮ್ ಇದಕ್ಕೆ ಕೊಡಬೇಕು, ಆಟಗಾರರು ಹೇಗೆ ಪ್ರೋಗ್ರೆಸ್ ಆಗ್ತಿದ್ದಾರೆ ಅಂತ ತಿಳಿಯೋದಕ್ಕೆ. ಆದ್ರೆ ಅವ್ರು ಹೇಗೆ ಫಾರಿನ್ ಟ್ರಿಪ್ ಮಾಡ್ಬೇಕು ಅನ್ನೋದ್ರ ಮೇಲೆ ಅವರ ಧ್ಯಾನ ಇರುತ್ತೆ. ನಾವು ಎಲ್ಲರನ್ನ ಭೇಟಿ ಆಗ್ತಾ ಇದೀವಿ, ಫೆಡರೇಷನ್ನ ಚೀಫ್ಗಳನ್ನ, ಸೆಕ್ರೆಟರಿಗಳನ್ನ, ಅವರಿಂದ ಒಪಿನಿಯನ್ಸ್ ತಗೊಳ್ತಾ ಇದೀವಿ. ಯಾಕೆಂದ್ರೆ ಈ ವಿಷಯಗಳು ಏನಾಗ್ತಿದೆ ಇದನ್ನ ಓವರ್ ನೈಟ್ ಬದಲಾಯಿಸಕ್ಕಂತೂ ಆಗೋದಿಲ್ಲ. ಮೊದಲದ್ರ ಬಗ್ಗೆ ವಿಚಾರಣೆ ಮಾಡಬೇಕು, ನೋಡಬೇಕು ಅವ್ರ ಪಾಯಿಂಟ್ ಆಫ್ ವ್ಯೂ ಏನು, ನಮ್ ಪಾಯಿಂಟ್ ಆಫ್ ವ್ಯೂ ಏನು. ಆಮೇಲೆ ಒಂದು ಪಾಲಿಸಿ ಆಗುತ್ತೆ, ಆಮೇಲೆ ಆ ಪಾಲಿಸಿಯ ಇಂಪ್ಲಿಮೆಂಟೇಷನ್ ಆಗುತ್ತೆ. ಇದು ತುಂಬಾ ಒಳ್ಳೆ ವಿಷಯ. ನೀವಿದನ್ನೆಲ್ಲ ಗಮನಿಸ್ತಾ ಇದ್ದೀರಾ. ಈ ಫೆಡರೇಷನ್ಗಳು ಎಷ್ಟಿವೆ, ಅದರಲ್ಲಿ ಸಮಸ್ಯೆ ಏನು, ಪರಿಹಾರ ಏನು ಅಂತ, ಅದನ್ನ ಹೇಗೆ ಪರಿಹರಿಸಬಹುದು ಅಂತ, ಇದರಿಂದ ಬೆನಿಫಿಟ್ಸ್ ಏನಿದೆ ಅದು ನಮ್ಮ ಪ್ಲೇಯರ್ಸ್ಗೆ ಸಿಗ್ಬೇಕು. ಇದು ಒಳ್ಳೆ ವಿಷಯ. ಸ್ಪೋರ್ಟ್ಸ್ಮನ್ ಗಳನ್ನ ನೀವು ಭೇಟಿಯಾದ್ರೆ, ನಿಜವಾಗಿ ಮೈದಾನದಲ್ಲಿ ಆಡೋರನ್ನ, ಅಲ್ಲಿ ಫೆಡರೇಷನ್ ವ್ಯಕ್ತಿಗಳು ಇರದೇ ಹೋದ್ರೆ ಆಗ ನಿಮಗ್ ನಿಜ ಏನೋ ಅಂತ ಗೊತ್ತಾಗಲ್ಲ. ನಾವು ಸ್ಪೋರ್ಟ್ಸ್ಮೆನ್ನ ಭೇಟಿ ಆಗಿದ್ದೀವಿ. ಈ ನಮ್ಮ ರಾಥೋಡ್ ಅವರು ಹೇಳಿದ್ದಾರೆ, he gave a statement. You know, all the federations, they have been wonderful and have helped him a lot. He said that. ಒಂದು ಎಕ್ಸೆಪ್ಷನಲ್ ಕೇಸ್ ಇಲ್ಲ ಆಗಿರ್ಬೋದು. ನಾನು ಹೇಳ್ತೀನಿ. ಇದಂತೂ ಒಂದು ವಿಷಯ ನಾನು ಹೇಳಲೇಬೇಕು. ಇದೆಲ್ಲ ತುಂಬಾ ಅವಶ್ಯಕ. ನಾವು ಅದರ ಬಗ್ಗೆ ವಿಚಾರಣೆ ಮಾಡಿ ಅದರಲ್ಲಿ ರಿಫಾರ್ಮ್ಸ್ ತರಬೇಕು. ರಿಫಾರ್ಮ್ಸ್ ಹೇಗಿರ್ಬೇಕು ಅಂದ್ರೆ ಅದರಿಂದ ನಮ್ಮ ಆಟಗಾರರಿಗೆ ಬೆನಿಫಿಟ್ ನೋಡಿ ಸಿಗ್ಬೇಕು. ದತ್ ಸಾಬ್, 100 ಕೋಟಿ ಜನ ಇರೋ ದೇಶಕ್ಕೆ ಒಂದು ಮೆಡಲ್ ಬಂದಿದೆ. ಇದು ದೇಶ ನಾಚಿಕೆ ಪಡುವಂತ ವಿಷಯ ಅಲ್ವಾ? ಇಲ್ಲ ವಿಚಿತ್ರ ಏನು ಅಂದ್ರೆ, ವಿಚಿತ್ರವಾದ ವಿಷಯ, ಪ್ರಶ್ನೆ ಏನ್ ಹುಟ್ಟುತ್ತೆ ಅಂದ್ರೆ ಇಲ್ಲಿ ನನ್ನ ಪ್ರಕಾರ ಏನಂದ್ರೆ, ದಿಸ್ ಇಸ್ ನಾಟ್ ಫೇರ್ ಆನ್ ಯೋರ್ ಪಾರ್ಟ್. ಒಬ್ಬ ವ್ಯಕ್ತಿ 3 ತಿಂಗಳ ಹಿಂದೆ ಮಂತ್ರಿ ಆಗಿದ್ದಾನೆ, ಮತ್ತೆ ನೀವು ಅವನಿಗೆ ಓವರ್ ನೈಟ್ ಎಲ್ಲ ಬದಲಾಯಿಸಬೇಕು ಅಂತ ಇಲ್ಲ ನಿಮ್ಗೆ ಓವರ್ ನೈಟ್ ಅಲ್ಲಿ ಬದಲಾಯಿಸೋದಕ್ಕೆ ಹೇಳ್ತಾ ಇಲ್ಲ. ಆದ್ರೆ ನೋಡಿ, ನಿಮ್ಮಂತವ್ರು ನೀವು ಬೇರೆ ಯಾರನ್ನಾದ್ರೂ ಕರ್ಕೊಂಡ್ ಬನ್ನಿ, 3 ತಿಂಗಳಲ್ಲಿ ಇದನ್ನ ಬದಲಾಯಿಸೋರ್ನ ನಾನು ಐ ವಿಲ್ ಸಲ್ಯೂಟ್. ಇಲ್ಲ ನೋಡಿ ನಿಮ್ಮಂತ, ಯಾಕಂದ್ರೆ ನೀವೆಲ್ಲ ಏನ್ ಕೂತಿದ್ದೀರಾ, ನೀವೆಲ್ರೂ ಬನ್ನಿ, ನೀವೆಲ್ರೂ ನನ್ ಜೊತೆ ಬನ್ನಿ. ಇವ್ರೇನ್ ಹೇಳ್ತಾರೆ ನಾನ್ ಮಾಡ್ತೀನಿ. ಏನಾದ್ರೂ ಆ ವಿಷಯಗಳು ಬದಲಾದ್ರೆ ಐ ವಿಲ್ ಸಲ್ಯೂಟ್ ದಟ್ ಮ್ಯಾನ್, ಐ ವಿಲ್ ಪುಟ್ ಹಿಮ್ ಆನ್ ಮೈ ಚೇರ್. ದತ್ ಸಾಬ್, ನೀವು ಕನಿಷ್ಠ ಇಲ್ಲ. ಆಶ್ವಾಸನೆ ಕೊಡಿ, ಇದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ. ಇಲ್ಲ ನೋಡಿ, ನಾನೇನು ಓಡೋಗ್ತಿಲ್ವಲ್ಲ. ನೀವು ನೋಡಿ, ಎನಿ ಮಿನಿಸ್ಟರ್ ಆದ್ರೂ ಕೂಡ ನೆಹರು ಸೆಂಟರ್ಗೆ ಹೋಗಿ ವಿಸಿಟ್ ಮಾಡಿದ್ರಾ? ನೀವು ನನಗೆ ಹೇಳಿ. ನಾನು ಪ್ರಶ್ನೆ ಕೇಳ್ಬೋದಲ್ವಾ ನಿಮ್ಮ ಹತ್ರ? ಖಂಡಿತ ಕೇಳ್ಬೋದು. ನೀವೇ ಹೇಳಿ, ಯಾವ ಸ್ಪೋರ್ಟ್ಸ್ ಮಿನಿಸ್ಟರು
ನೆಹರು ಸ್ಟೇಡಿಯಂನಲ್ಲಿ ಹೋಗಿ ನೋಡಿದ್ರು ಯಾವ ಪರಿಸ್ಥಿತಿಯಲ್ಲಿ ನಮ್ಮ ಒಲಿಂಪಿಯನ್ಸ್ ಇದಾರೆ ಅಂತ. ಈಗ ಹೋಗಿ ನೋಡಿ, ಪರಿಸ್ಥಿತಿ ನೋಡಿ ಅಲ್ಲಿ. ಸಂಬಡಿ ಮಸ್ಟ್ ವಿಸಿಟ್ ಓವರ್ ದೇರ್ ಅಂಡ್ ಯು ಸೆಂಡ್ ಯುವರ್ ಕ್ಯಾಮ್ರಾಮನ್ ಓವರ್ ದೇರ್ ಅಂಡ್ ಯು ಸಿ ವಾಟ್ ದ ಕಂಡೀಷನ್ಸ್ ಆರ್ ದೇರ್. ಇಂಪ್ರೂವ್ಮೆಂಟ್ ಈಸ್ ದೇರ್. ನಾವು ಈಗ ಒಲಿಂಪಿಯನ್ಸ್ಗಳ ಬಗ್ಗೆ, ಪ್ಲೇಯರ್ಸ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಅಂದ್ರೆ ನಾನು $50 ಇನ್ಕ್ರೀಸ್ ಯಾಕೆ ಮಾಡ್ತಿದ್ದೆ? ನನಗೆ ಗೊತ್ತಿದೆ ಈ ತಪ್ಪುಗಳು ನಡೀತಾ ಇದೆ ಅಂತ. ಅದನ್ನ ಸುಧಾರಣೆ ಮಾಡೋದಕ್ಕೆ ಯು ಕಾಂಟ್ ಎಕ್ಸ್ಪೆಕ್ಟ್ ಅ ಮಿನಿಸ್ಟರ್ ಓವರ್ ನೈಟ್ he becomes something, if I was a ಬಾದ್ಶಾ, if I were a dictator, I will wipe off everybody. ನಾನು ಪೂರ್ತಿ ಸ್ಟಾಫ್ಗಳನ್ನ ಚೇಂಜ್ ಮಾಡ್ತಿದ್ದೆ, ನಾನು ಎಲ್ಲ ವಿಷಯನ ಚೇಂಜ್ ಮಾಡ್ತಿದ್ದೆ. ಆ ರೀತಿ ಸಾಧ್ಯವಾಗೋದಿಲ್ಲ ಡೆಮೋಕ್ರಸಿಲಿ. ನೀವೇ ನನಗೆ ಬೈತಾ ಇದ್ರಿ, ನೀವೆಲ್ಲರೂ ಬೈತಾ ಇದ್ರಿ. ಸುನಿಲ್ ದತ್ ತಾನು ಏನ್ ಅನ್ಕೊಂಡಿದ್ದಾನೆ ಅಂತ, ಏನ್ ಡಿಕ್ಟೇಟರ್ ಆಗ್ಬೇಕು ಅಂತಾನ ಅಂತ. ಇಲ್ಲ ದತ್ಸಬ್, ಸ್ಪೋರ್ಟ್ಸ್ ನ ಅಲ್ವಾ? ಸುಧಾರಣೆ ಮಾಡೋದಕ್ಕೆ ನೀವು ಡಿಕ್ಟೇಟರ್ ಆಗ್ತೀರಾ ಅಂದ್ರೆ ಜನರು ಪ್ರಶಂಸೆ ಮಾಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಆ ರೀತಿ ಯಾರು ಕೂಡ ಪ್ರಶ್ನೆ ಆ ಮಾಡೋದಿಲ್ಲ. ರೀತಿಯಲ್ಲಿ ಆಗೋದಿಲ್ಲ, ಆ ರೀತಿಯಲ್ಲಿ ಆಗೋದಿಲ್ಲ. ಈ ರೀತಿಯಾದ ತಪ್ಪು ವಿಷಯಗಳನ್ನ ಅವ್ರಿಗೆ ಹೇಳ್ಕೊಡ್ಬೇಡಿ. ಆಮೇಲೆ ಎಲ್ರನ್ನೂ ಡಿಕ್ಟೇಟರ್ ಮಾಡಕ್ ಹೋಗ್ತಾರೆ ಇವರು. ಆಮೇಲೆ ಏನಾಗುತ್ತೆ ದೇಶ?